ನಮಸ್ಕಾರ ಕರ್ನಾಟಕ. ಎಲ್ಲರಿಗೂ ಮೂಡಲ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕೆಸರಿನ ಸೊಪ್ಪಿನಲ್ಲಿ ಸುಲಭವಾಗಿ ಮತ್ತು ಸರಳವಾಗಿ ಹೇಗೆ ಸಾಂಬಾರನ್ನ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕೆಸರಿನ ಸೊಪ್ಪು ಸಾಮಾನ್ಯವಾಗಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಹಾಗೆ ಎಲ್ಲರೂ ತಿಂದಿರ್ತೀರ ಅಂತ ಅಂದ್ಕೊತೀನಿ. ಈ ಕೆಸರಿನ ಸೊಪ್ಪಿನಲ್ಲಿ ಮಾಡ್ಕೊಳ್ಳೋಂಥ ಸಾಂಬಾರು ಬಹಳನೇ ರುಚಿಯಾಗಿರುತ್ತೆ. ಹಾಗೆ ಈ ಸೊಪ್ಪಿನಲ್ಲಿ ರೋಗನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗಿರುತ್ತೆ. ಹಾಗೆಯೇ ಈ ಸೊಪ್ಪು ಜೀರ್ಣಕ್ರಿಯೆಗೆ ಕೂಡ ಸಹಾಯನ ಮಾಡುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಸೊಪ್ಪನ್ನೆಲ್ಲ ಒಮ್ಮೆ ತಂದಮೇಲೆ ಹೀಗೆ ಚೆನ್ನಾಗಿ ಇದನ್ನ ಸೋಸ್ಕೊಬೇಕು. ಎಲೆ ಮತ್ತು ದಂಟನ್ನು ಸಪ್ರೇಟ್ ಮಾಡಿಕೊಂಡು, ಆ ಎಲೆನ ಒಮ್ಮೆ ಹುಳು ಏನಾದರೂ ಇದೆಯಾ, ಏನಾದರೂ ಹಾಳಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ದಂಟನ್ನು ಸಪ್ರೇಟ್ ಮಾಡಿಕೊಂಡು, ದಂಟಿನಲ್ಲಿ ಒಂದು ಲೇಯರ್, ಮೇಲ್ಗಡೆ ಲೇಯರ್ ಏನಿರುತ್ತೆ ಆ ಲೇಯರ್ನ ಚೆನ್ನಾಗಿ ತೆಗೆದುಕೊಂಡು ಹೀಗೆ ಎಲ್ಲ ಸೊಪ್ಪನ್ನು ಕೂಡ ಸೋಸಿ ಇಟ್ಕೊಬೇಕು. ಹಾಗೆಯೇ ಈ ಸೊಪ್ಪಲ್ಲಿ ನಾವು ಸಾಂಬಾರನ್ನ ಮಾಡೋದ್ರ ಜೊತೆಗೆ ಇದ್ರ ದಂಟೆ ಏನಿರುತ್ತೆ, ಈ ದಂಟಲ್ಲಿ ಚಟ್ನಿಯನ್ನು ಕೂಡ ಮಾಡ್ಕೋಬೋದು. ಚಟ್ನಿ ಬಹಳನೇ ರುಚಿಯಾಗಿರುತ್ತೆ. ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ಹಾಗೆಯೇ ಪತ್ರೊಡೆನ ಕೂಡ ಮಾಡ್ಕೋಬೋದು. ಕೆಸರಿನ ಸೊಪ್ಪಲ್ಲಿ ಪತ್ರೊಡೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪನ್ನು ಹೀಗೆ ಸೋಸ್ಕೊಂಡಿದ್ದಾದಮೇಲೆ 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನಾನು ಗಿಡದಲ್ಲಿ ಕಿತ್ಕೊಬಂದಾಗಲೇ 2-3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಎಲ್ಲ ಸೊಪ್ಪನ್ನು ಸೋಸ್ಕೊಂಡಿದ್ದಾದಮೇಲೆ ಕೂಡ ಒಮ್ಮೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಚಿಕ್ಕದಾಗಿ, ನಾವು ಸೊಪ್ಪಿನ ಪದಾರ್ಥನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೇಗೆ ಕಟ್ ಮಾಡ್ಕೊತೀವೋ ಅಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡಿಕೊಂಡ್ರೆ ಸಾಕು. ಹೀಗೆ ಎಲ್ಲ ಸೊಪ್ಪನ್ನು ಕೂಡ, ದಂಟು ಮತ್ತು ಸೊಪ್ಪನ್ನು ಎಲ್ಲದನ್ನು ಕೂಡ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈ ಸಾಂಬಾರು ಅನ್ನ ಮತ್ತು ಮುದ್ದೆ ಜೊತೆಗೆ ಬಹಳನೇ ಚೆನ್ನಾಗಿರುತ್ತೆ. ಹಾಗೆಯೇ ಬೇಗ ಕೂಡ ಮಾಡ್ಕೊಬೋದು. ಒಂದು ದೊಡ್ಡ ಬೌಲಲ್ಲಿ 1 ಬೌಲು ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಚಿಕ್ಕ ಬೌಲಲ್ಲಿ ತೊಗರಿಬೇಳೆ, ಮತ್ತೊಂದು ಬೌಲಲ್ಲಿ ನಾನು ಹಲಸಿನ ಹಣ್ಣಿನ ಬೀಜನ ತೊಗೊಂಡಿದ್ದೀನಿ. ಹಲಸಿನ ಹಣ್ಣಿನ ಬೀಜನೇ ಈ ಸೊಪ್ಪಿಗೆ ಮುಖ್ಯವಾಗಿರೋವಂಥದ್ದು. ಯಾಕಂದರೆ ಈ ಸಾಂಬಾರನ್ನ ತಿನ್ನುವಾಗ ಹಲಸಿನ ಹಣ್ಣಿನ ಬೀಜ ಮಧ್ಯ ಮಧ್ಯ ಸಿಗ್ತಾ ಇದ್ದರೆ ಅದೇನೋ ಒಂಥರ ಟೇಸ್ಟನ್ನ ಕೊಡುತ್ತೆ. ಇಲ್ಲಿ ನಾನು ಹಲಸಿನ ಹಣ್ಣಿನ ಬೀಜದ ಸಿಪ್ಪೆನೆಲ್ಲ ತೆಗೆದು ಆ ಹಲಸಿನ ಹಣ್ಣಿನ ಬೀಜನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ಕಟ್ ಮಾಡ್ಕೊಡೋದಿದ್ರೂ ಕಟ್ ಮಾಡ್ಕೋಬೋದು, ಇಲ್ಲ ಒಂದು ಕುಟಾಣಿನ ತೊಗೊಂಡು ಗೆಚ್ಕೊಳ್ಳೋ ಹಾಗಿದ್ರೂ ಗೆಚ್ಕೋಬೋದು. ನಮ್ಮ ಹಳ್ಳಿ ಕಡೆ ಎಲ್ಲ ಕಟ್ ಮಾಡೋದಕ್ಕೆ ಹೋಗಲ್ಲ. ಇದನ್ನು ಎಲ್ಲದನ್ನು ಫುಲ್ಲಿಗೆ ಗೆಚ್ಚನೆ ಇಟ್ಕೊತೀವಿ. ಇದನ್ನು ಗೆಜ್ಜಿ ಪಕ್ಕಕ್ಕೆ ಇಟ್ಕೊಂಡಿದ್ದಾದಮೇಲೆ ಈ ಸಾಂಬಾರನ್ನ ಮಾಡೋದಕ್ಕೆ ಮಸಾಲೆ ಏನೆಲ್ಲ ಬೇಕು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. 5ರಿಂದ 6 ಗೆಜ್ಜೆ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ, ಹುಣಸೆಹಣ್ಣನ್ನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಯಾಕಂದರೆ ಈ ಸಾಂಬಾರಿಗೆ ಸ್ವಲ್ಪ ಹುಳಿ ಜಾಸ್ತಿನೇ ಬೇಕು. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ, ಒಗ್ಗರಣೆಗೆ ಮತ್ತು ಮಸಾಲೆಗೆ ಎರಡಕ್ಕೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಖಾರ ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನೀರನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಆಗಲೇ ತೋರಿಸಿದಂತಹ ಎಲ್ಲ ಮಸಾಲ ಪದಾರ್ಥಗಳನ್ನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಧನಿಯಾ ಪುಡಿ, ಖಾರದ ಪುಡಿ, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ರುಬ್ಬೋದಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಇದನ್ನು ಪಕ್ಕಕ್ಕಿಟ್ಟು ಒಲೆಯನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟು ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ನಿಮಗೆ ಬೇಗ ಆಗಬೇಕು ಅನ್ನೋರಿದ್ದರೆ ಇದನ್ನು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಪಾತ್ರೆ ಬಿಸಿಯಾದ ನಂತರ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೇ ಅಡುಗೆಗಾದ್ರೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಆ ಅಡುಗೆ ರುಚಿಯನ್ನು ಕೊಡುತ್ತೆ. ಈರುಳ್ಳಿ ಫ್ರೈ ಆದ ನಂತರ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಸೊಪ್ಪನ್ನು ಇದಕ್ಕೆ ಸೇರಿಸಿ ಇದನ್ನು ಕೂಡ ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊಪ್ಪು ಫ್ರೈ ಆದ ನಂತರ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಲಸಿನ ಹಣ್ಣಿನ ಬೀಜ, ಹಾಗೆಯೇ ತೊಳೆದಿಟ್ಕೊಂಡಿದ್ದಂಥ ತೊಗರಿಬೇಳೆನ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ 2 ನಿಮಿಷ ಹೀಗೆ ಫ್ರೈ ಮಾಡಿಕೊಂಡು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಮಸಾಲೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದಾದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕೆಂದರೆ ಕೆಲವೊಬ್ರಿಗೆ ಗಟ್ಟಿ ಬೇಕಿರುತ್ತೆ, ಕೆಲವೊಬ್ಬರಿಗೆ ತೆಳುವಾಗಿ ಬೇಕಿರುತ್ತೆ. ನೀರನ್ನು ಹೆಚ್ಚು ಕಡಿಮೆ ಸೇರಿಸ್ಕೋಬೋದು. ನೀರನ್ನು ಸೇರಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸುಮಾರು ಒಂದು ಅರ್ಧ-ಮುಕ್ಕಾಲು ಗಂಟೆ ಬೇಯಿಸ್ಕೋಬೇಕು. ಯಾಕಂತಂದರೆ ಹಲಸಿನ ಹಣ್ಣಿನ ಬೀಜ ಮತ್ತು ಬೇಳೆ ಚೆನ್ನಾಗಿ ಬೇಯಬೇಕು. ಕುಕ್ಕರಲ್ಲಾದರೆ ಬೇಗ ಆಗುತ್ತೆ. ನಾವಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಹೆಚ್ಚು ಕಡಿಮೆ ಟೈಮನ್ನು ತಗೊಳುತ್ತೆ. ಚೆನ್ನಾಗಿ ಸೊಪ್ಪು ಮತ್ತು ಬೇಳೆ, ಹಲಸಿನ ಹಣ್ಣಿನ ಬೀಜ ಎಲ್ಲ ಬೆಂದಾದಮೇಲೆ ನೋಡಿ ಸಾಂಬಾರು ಈ ರೀತಿ ಕಾಣಿಸುತ್ತೆ.
ಇದು ಇವಾಗ ಚೆನ್ನಾಗಿ ಬೆಂದು ಈ ತಿಕ್ನೆಸ್ಗೆ ಬಂದಿದೆ. ನನಗೆ ಸ್ವಲ್ಪ ಗಟ್ಟಿಯಾಗಿಯೇ ಬೇಕು ಈ ಸಾಂಬಾರು, ಹಾಗಾಗಿ ಇದನ್ನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಸಾಂಬಾರು ಅನ್ನ ಮತ್ತು ಮುದ್ದೆ ಜೊತೆ ಸವಿಯೋದಕ್ಕೆ ಸಿದ್ಧವಾಗಿದೆ. ಇಷ್ಟೇ, ಬಹಳ ಸುಲಭವಾಗಿ ಮಾಡ್ಕೋಬೋದು. ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.